ನೀನೆಷ್ಟೇ ಯೋಚನೆ ಮಾಡಿದ್ರು ವಿನ್ ಆಗೋದು ನಾನೇ. ಇವಾಗ ಒಂದು ಶಾಕ್ ಕೊಡ್ತೀನಿ. ಎತ್ಕೊ ನಿನ್ ಕಾಯಿ. ನಿನ್ಗೆಲ್ಲ ನಾಳೆ ಯಾಕೆ ನಿನ್ ಜೊತೆ ಆಗ್ಲಿ. ಯಾಕೆಲ್ರು ಹೀಗೆ ಕೂತಿದ್ದೀರಾ? ಐಶು ಎಲ್ಲಿ? ಅಮ್ಮ ಅವಳು ತುಂಬ ಸುಸ್ತಾಗಿದೆ ಅಂತ ರೆಸ್ಟ್ ತಗೋತಾ ಇದ್ದಾಳೆ. ಎಷ್ಟು ಬೇಜಾರು ಮಾಡ್ಕೊಂಡ್ರು ಆಗಿರೋದನ್ನ ಬದಲಾಯಿಸಕ್ಕಾಗಲ್ಲ. ಇವತ್ತೇನಾಯ್ತೋ ಅದ್ಯಾವುದು ನಮ್ಮ ಕೈಯಲ್ಲಿರ್ಲಿಲ್ಲ. ನಮ್ಮ ಹಣೆ ಬರದಲ್ಲಿ ಹೀಗೆ ಅಂತ ಬರ್ತಿದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅಲ್ವಾ? ಆಗಿದ್ದಾಯ್ತು, ಅರ್ಥ ಬಿಡಿ. ಗಾಯ ಆಗಿದೆ, ಅದನ್ನ ವಾಸಿ ಮಾಡ್ಕೊಳ್ಳೋಣ. ಹಾಗೆ ಮಾಡಿದ್ರೇನೆ ನೋವು ಕಮ್ಮಿ ಆಗೋದು. ಸುಮ್ಮನೆ ಈ ರೀತಿ ಅದನ್ನೇ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕೆಲ್ರು ಹೀಗೆ ನೋಡ್ತಿದ್ದೀರಾ? ನಾವ್ ಎಷ್ಟು ಬೇಗ ಇದರಿಂದ ಆಚೆಗೆ ಬರ್ತೀವೋ ಅಷ್ಟು ನಮ್ಗೆ ತಾನೇ ಒಳ್ಳೇದು. ಪಾಪ ಬೆಳಗ್ಗೆಯಿಂದ ಓಡಾಡಿ ಎಲ್ರು ಸುಸ್ತಾಗಿದ್ದೀರಾ ಅಲ್ವಾ? ಎಲ್ರಿಗೂ ಹಸುವಾಗಿರುತ್ತೆ ಅಂತ ನಾನೇ ನನ್ನ ಕೈಯಾರ ಪಾಯಸ ಮಾಡ್ಕೊಂಡು ಬಂತಿದ್ದೀನಿ. ಎಲ್ರು ತಿನ್ನೋಣ? ಪಾಯಸನ ನನಗೆ ಬೇಡಮ್ಮ. ಇಷ್ಟೆಲ್ಲ ಆದಮೇಲೆ ಸ್ವೀಟ್ ತಿನ್ನಕ್ಕಾದ್ರೂ ಹೇಗೆ ಮನ್ಸು ಬರುತ್ತೆ ಹೇಳಿ? ನನಗೆ ಬೇಡ. ಯಾರು ಬೇಡ ಅನ್ನೋ ಹಾಗೆ ಇಲ್ಲ. ತುಂಬಾ ಪ್ರೀತಿಯಿಂದ ಮಾಡಿದ್ದೀನಿ, ಎಲ್ರೂ ತಿನ್ಬೇಕು ಅಷ್ಟೇ. ತಗೊಳ್ಳೋ. ಪ್ಲೀಸ್ ಅತ್ತೆ. ಆಗ್ತಿಲ್ಲ ಕಣೆ. ನೀ ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆನಾದ್ರೂ ಇದೆಯಾ ನಿನ್ಗೆ? ಇವತ್ತು ನಮ್ಮನೆ ನೆಮ್ಮದಿನ ಹಾಳಾಗಿ ಹೋಗಿದೆ ಕಣೆ. ನಮ್ಮನೆ ಗೌರವ ಮಣ್ಣು ಪಾಲಾಗಿ ಹೋಗಿದೆ. ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ ನಾವು. ಆ ಖುಷಿಗೆ ನಾವು ಪಾಯಸ ತಿನ್ಬೇಕಾ? ನಿಂದೊಳ್ಳೆ ಹುಚ್ಚಾಟ. ಇದ್ಯಾವ ಹುಚ್ಚಾಟನೂ ಅಲ್ಲ ಅತ್ತೆ. ನನಗೆ ಗೊತ್ತು, ನಮ್ಮನೆ ಮಾನ ಮರ್ಯಾದೆ, ನನ್ನ ಮಗಳು ಇವತ್ತು ನಾವು ಎಲ್ಲ ಕಳ್ಕೊಂಡಿದ್ದೀವಿ ಅಂತ ನನಗೆ ಗೊತ್ತು ಅತ್ತೆ.
ಅಂತ ನಾವು ಸುಮ್ಮನೆ ಅಳ್ತಾ ಕೂತ್ರೆ, ಉಪವಾಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಂತೆ. ಇದೇ ತರ ನಾವು ಅಳ್ತಿದ್ರೆ ಆ ರುದ್ರನ್ ಜೊತೆ ಮದ್ವೆ ಆಗಿರೋ ನನ್ನ ಮಗಳು ವಾಪಸ್ ಬರ್ತಾಳತ್ತೆ. ನಾನು ಸರಿಯಾಗಿ ಯೋಚನೆ ಮಾಡಿದ್ದನ್ನೆಲ್ಲ ಮಾಡ್ತಿರೋದು. ನೀವು ಪಾಯಸ ತಿಂದು ಆರಾಮವಾಗಿ ಮಲ್ಕೊಳ್ಳಿ ಅತ್ತೆ. ಮಲ್ಕೊಳ್ಳಿ. ಅಮ್ಮ, ಏನಾಗಿದೆ ನಿಮಗೆ? ಇದು ಪಾಯಸ ತಿನ್ನೋ ಟೈಮಾ? ಅದೇ ನಾನು ಹೇಳ್ತಿದ್ದೀನಲ್ವಾ, ಸುಮ್ಮನೆ ಪಾಯಸ ತಿನ್ನು. ಎಲ್ರು ತಿನ್ಬೇಕು ಅಷ್ಟೇ. ಯಾಕೆ ಎಲ್ರು ಸೂತ್ಕದ ಮನೇಲಿ ಇರೋ ತರ ಆಡ್ತಿದ್ದೀರಾ? ಯಾರು ಸತ್ತು ಹೋಗಿಲ್ಲ. ಎಲ್ರು ಪಾಯಸ ತಿನ್ನಿ, ಎಲ್ರು ಪಾಯಸ ತಿನ್ನಿ. ಎಲ್ರು ಪಾಯಸ ತಿನ್ನಿ. ನಾನು ಹೇಳೋದನ್ನ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ತಿನ್ನಿ. ಅಮ್ಮ ಪ್ಲೀಸ್, ದಯವಿಟ್ಟು ಅಳಬೇಡಿ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನಿಮ್ಮ ಆರೋಗ್ಯಕ್ಕೆ ಎಕ್ಸೈಟ್ ಆದರೆ ಒಳ್ಳೇದಲ್ಲ. ಸರಿ, ಈಗೇನು ಪಾಯಸ ತಾನೇ ತಿನ್ನಬೇಕು? ತಿಂತೀನಿ, ಈಗಲೇ ತಿಂತೀನಿ. ಅದೇ ಬೇಡ ಕಣೋ. ತಿನ್ಬೇಡ ಅದೇ. ಅತ್ತೆ ತಿನ್ಬೇಡಿ ಅತ್ತೆ. ರೀ, ನೀವು ತಿನ್ಬೇಡಿ. ಯಾರು ತಿನ್ಬೇಡಿ ಪ್ಲೀಸ್. ಬೇಡ ಬೇಡ, ಯಾರು ತಿನ್ಬೇಡಿ. ಯಾರು ಪಾಯಸ ತಿನ್ಬಾರ್ದು. ಯಾಕೆ ಹಿಂಗೆ ಆಗ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಮೀರಾ ಅವರೇ, ನಿಜ ಹೇಳಿ, ಈ ಪಾಯಸದಲ್ಲಿ ಏನಾದರೂ ಬೆರೆಸಿದ್ರಾ? ಏನಿದೆ ಈ ಪಾಯಸದಲ್ಲಿ? ಹೇಳಿ ಮೀರಾ ಅವರೇ, ಏನ್ ಬೆರೆಸಿದ್ದೀರಾ? ನೀವು ಹೇಳಲ್ಲ ಅಲ್ವಾ? ನಾನೇ ಈ ಪಾಯಸ ತಿಂದು ಇದರಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಅಯ್ಯೋ ರೀ, ಅಯ್ಯೋ ಬೇಡ ಬೇಡ ಬೇಡ. ಯಾರು ಆ ಪಾಯಸ ತಿನ್ಬಾರ್ದು. ಹೇಳಿ ಮೀರಾ ಅವರೇ, ಯಾಕೆ? ಯಾಕೆ ಅಂದ್ರೆ ಅದ್ರಲ್ಲಿ ವಿಷ ಬೆಳೆಸಿದ್ದೇನೆ, ಅದಕ್ಕೆ. ಸಾರಿ, ನಾನೇ ನನ್ನ ಕೈಯಾರ ಅದಕ್ಕೆ ವಿಷ ಬೆರೆಸ್ಬಿಟ್ಟಿದ್ದೇನೆ. ವಿಷಾನ? ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಹೌದು, ಅದೇ ನಾನೇ ನನ್ನ ಕೈಯಾರ ವಿಷ ಬೆರೆಸ್ಬಿಟ್ಟಿದ್ದೀನಿ. ಅಯ್ಯೋ, ನಾನು ಏನ್ ಮಾಡಿದೆ? ನನ್ನ ಬುದ್ಧಿಗೆ ಆಗಿತ್ತು. ನಾನ್ ಸಾಯ್ಬೇಕು ಮೊದ್ಲು. ಇಂಥ ಕೆಲಸ ಮಾಡೋದಕ್ಕೆ ನಾನ್ ಮೊದ್ಲು ತಿಂದು ಸಾಯ್ಬೇಕು. ಸಾಕು ಸಾಕು ಮೀರಾ ಅವ್ರೆ, ನಮ್ಮನ್ನ ಈ ಪರಿಸ್ಥಿತಿಗೆ ತಂದೋಳ್ಗೋಸ್ಕರ ನಾವು ಸಾಯ್ಬೇಕಾ? ಯಾಕೆ? ಅವಳು ಸಾಯ್ಬೇಕು. ಅವಳು ನಮ್ಮ ಪಾಲ್ಗೆ ಸತ್ತೋಗಿದ್ದಾಳೆ. ಅವಳು
ಅವಳಿಗೆ ತಿಥಿ ಮಾಡಿ ಋಣ ತೀರಿಸ್ಕೊಳ್ಳೋಣ. ಹಾಗೆಲ್ಲ ನಾವು ಆರಾಮಾಗಿರ್ಬೋದು. ನಾವು ಸಾಯ್ಬಾರ್ದು ಮೀರವ್ರೆ, ನಾವು ಚೆನ್ನಾಗಿರ್ಬೇಕು. ಇವತ್ತೇ ಕೊನೆ. ಅವಳು ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ. ಜಗವೇ ಘೋರ ಹೃದಯ